Ogni cosa non c'è, è scritto cosa. ಕಾರ್ಯಕ್ರಮಕ್ಕೆ ಬಂದು ಅವರು ಅವರ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಬ್ಯಾಂಕಿನ ಮೇಲೆ ಅಭಿಮಾನದಿಂದ ಅವರಿಗೆ ಗೌರವಾನ್ವಿತ ನಿರ್ದೇಶಕರಾದ ಶ್ರೀ ದೇವಿಪ್ರಸಾದ್ ಶೆಟ್ಟರು ಮಾಡಬೇಕಂತ ನನ್ನ ವಿನಂತಿ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಿವಂಗತ ಮೊಳಹಳ್ಳಿ ಶಿವರಾವ್ ಸ್ಮರಣಾರ್ಥ ನಮ್ಮ ಉಭಯ ಜಿಲ್ಲೆಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ SLC ಮತ್ತು PUCಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ನಮ್ಮ ನವೋದಯ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂತವರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡುವಂತ ಒಂದು ಅರ್ಥಪೂರ್ಣವಾದಂತ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ
ಒಂದು ಪ್ರೇರಣಾ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇಂಥ ಒಂದು ಪ್ರತಿಭಾ ಪುರಸ್ಕಾರ ನಿಮ್ಮ ಪ್ರತಿಭೆಗೆ ನಮ್ಮ ಬ್ಯಾಂಕ್ ನಿಮ್ಮನ್ನು ಗುರುತಿಸಿ ಇನ್ನಷ್ಟು ಎತ್ತರಕ್ಕೆ ತಾವು ಬೆಳೆಯಬೇಕು. ಈ ನಿಮ್ಮ ಏನು ಒಂದು ಗುರಿ ಇದೆ ಅದನ್ನು ಮುಟ್ಟಬೇಕು. ಅದಕ್ಕೆ ನಿಮಗೆ ಎಲ್ಲ ಸಮಾಜ ನಿಮ್ಮ ಹಿಂದೆ ಇದೆ ಎಂಬ ಒಂದು ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದರು. ವಿದ್ಯಾರ್ಥಿಗಳಿಗೆ ತಮಗೆಲ್ಲ ಒಂದು ಗುರಿ ಇದ್ರೆ ಏನು ಸಾಧನೆ ಮಾಡಬಹುದು ಅಂತ ಹೇಳೋದಕ್ಕೆ ನಮ್ಮ ಎದುರಿರುವಂತ ನಮ್ಮ ಸಹಕಾರಿ ರತ್ನ, ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಈ ಬ್ಯಾಂಕ್ ಅನ್ನು ದೇಶದಲ್ಲಿ ರಾಜ್ಯದಲ್ಲಿ ಅದ್ಭುತವಾಗಿ ಒಂದು ಮಾದರಿಯಾಗಿ ಎಲ್ಲರಿಗೂ ಎಲ್ಲರ ಕಣ್ಣು ಸಹಕಾರಿಯತ್ತ ಹರಿಸುವ ರೀತಿ ಬೆಳೆಸಿದಂತ ನಾಯಕ ನಮ್ಮ ರಾಜೇಂದ್ರ ಕುಮಾರ್ ಅವರು ನಿಮ್ಗೆಲ್ಲ ಆದರ್ಶರಾಗಬೇಕು. ನಾವು ಯಾವ ರೀತಿ ಸಾಧನೆಯನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಗುರಿಯನ್ನು ತಲುಪುವುದು ಎಂಬುದಕ್ಕೆ ಅವರು ನಮಗೊಂದು ಒಳ್ಳೆಯ ಮಾರ್ಗದರ್ಶನ. ಅವರು ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಿರಂತರವಾಗಿ ನಮ್ಮ ಉಭಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಎಂಬ ಉದ್ದೇಶದಿಂದ ಅವರು ಅಧ್ಯಕ್ಷರಾದ ನಂತರ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅವರು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ 10 ಹಲವಾರು ಸಹಕಾರ ಸಂಸ್ಥೆಗಳೊಂದಿಗೆ ಬೆಳವಣಿಗೆಗೆ ದೊಡ್ಡ ಶಕ್ತಿ ನಮ್ಗೆಲ್ಲ ಮಾರ್ಗದರ್ಶಕರಾಗಿರುವಂತ ಇಂದಿನ ಸಮಾರಂಭದ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರಿಗೂ ಆತ್ಮೀಯರಾದಂತ ಸನ್ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಹ ವ್ಯಕ್ತಿ ಯಾರು ಅಂತ ನಾವು ಅಧ್ಯಕ್ಷರು ಅವರ ಮನಸ್ಸಲ್ಲಿ ಬಂದಿರುವಂತದ್ದು ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು. ಇವರು ಒಬ್ಬ ರಾಜಕಾರಣಿ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಒಬ್ಬ ಶಿಕ್ಷಣ ಪ್ರೇಮಿ, ಒಂದು ಭವ್ಯವಾದ ನಮ್ಮ ಈ ಜಿಲ್ಲೆಗೆ ಒಂದು ಮೆರುಗು ತರುವ ರೀತಿಯಲ್ಲಿ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆ ರಾಜ್ಯ ದೇಶಕ್ಕೆ ಮಾದರಿಯಾಗಿ ಆ ಸಂಸ್ಥೆಯನ್ನು ಬೆಳೆಸಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಆ ಸಹ್ಯಾದ್ರಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರಿಗೆ. ಅವರು ಕೇವಲ ಶಿಕ್ಷಣ ಸಂಸ್ಥೆಯನ್ನು ಮಾತ್ರ ಮಾಡಿದ್ದಲ್ಲ, ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲೂ ಅದ್ಭುತವಾದಂತ ಕಾರ್ಯಗಳನ್ನು ನಡೆಸಿ ನಮ್ಮ ಉಭಯ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಅವರು ಪರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ನೀಡುವ ಬಗ್ಗೆ ಹಾಗೂ ನಮ್ಮ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತುವಂತ ಒಬ್ಬ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂತಹ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ವಿದ್ಯಾರ್ಥಿಗಳನ್ನು ಪ್ರತಿಭೆಗಳನ್ನು ಪುರಸ್ಕರಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಾವು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ವೇದಿಕೆಯಲ್ಲಿರುವ ನಮ್ಮ ಬ್ಯಾಂಕಿನ ಎಲ್ಲ ಹಿರಿಯ ನಿರ್ದೇಶಕರುಗಳು ಹಾಗೂ ನಮ್ಮ ಬ್ಯಾಂಕಿನ ಎಂಡಿ ಆದಂತ ಗೋಪಾಲಕೃಷ್ಣ ಭಟ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ಈಗಾಗಲೇ ನಮ್ಮ ಮುಂದೆ ಭವ್ಯವಾಗಿ
ಅದ್ಭುತವಾಗಿ ಒಂದು ನಮ್ಮ ಯೋಗ ಪ್ರದರ್ಶನವನ್ನು 8 ವರ್ಷಗಳಿಂದ ಆ ಮಗು ಸಣ್ಣ ಮಗುವಾದಾಗ ಅಧ್ಯಕ್ಷರು ಆ ಮಗುವಿನ ಪ್ರತಿಭೆಯನ್ನು ನೋಡಿ ನಾವು ಎಲ್ಲ ವಿದ್ಯಾರ್ಥಿಗಳು ಆ ಮಗುವನ್ನು ನೋಡಿ ಯಾವ ರೀತಿಯ ಮಗು ಯೋಗವನ್ನು ಮಾಡ್ತದೆ. ಈಗ ಅವರು ನಮ್ಮ ತನುಷಿ ಪಿತ್ರೋಡಿ ಅವರು ನಮ್ಮ ಮನುಷ್ಯರಿಗೆ ಒಂದು ಯಾವ ರೀತಿ ಮಾಡಲಿಕ್ಕೆ ಯೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಮಗೆ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟವರು ತನುಷಿ ಪಿತ್ರೋಡಿ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ವಿಶೇಷವಾಗಿ ನಮ್ಮ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಗೈದಂತ ಮೊನ್ನೆ ಉಡುಪಿಯಲ್ಲಿ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ನಮ್ಮ ಉಭಯ ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಂತ ನೃತ್ಯ ವಿದೂಷಿ ದೀಕ್ಷಾ ವಿ ಅವರು ನಮ್ಮ ಎದುರುಗಡೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಿರಂತರವಾಗಿ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಪಸರಿಸುತ್ತಿರುವಂತ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು, ದೃಶ್ಯ ಮಾಧ್ಯಮದ ಮಿತ್ರರನ್ನು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿಗಳ ಪೋಷಕರನ್ನು, ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು ಎಲ್ಲರನ್ನು ಒಂದೇ ಮಾತಲ್ಲಿ ಸ್ವಾಗತಿಸ್ತಾ, ನಮ್ಮ ಈ ಕಾರ್ಯಕ್ರಮ ನಿಮಗೂ ಒಂದು ಮಾದರಿಯಾಗಲಿ, ಮುಂದೆ ನೀವು ಜೀವನದಲ್ಲಿ ಉನ್ನತ ಸ್ಥಾನವನ್ನೇರಿ ಇನ್ನೊಬ್ಬರಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತ ಶಕ್ತಿ ಭಗವಂತ ನಿಮ್ಗೆ ಕರುಣಿಸಲಿ ಅಂತ ಹೇಳ್ತಾ, ನಮ್ಮ ಇನ್ನೊಬ್ರು ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೈದಂತ ವಿದ್ಯಾರ್ಥಿನಿ ರೆಮೋನೋ ಇವೆಲ್ ಬಿರೇರಾ ಅವರು ಕೂಡ ಬಹಳ ದೊಡ್ಡ ಸಾಧನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹಾರಾರ್ಪಣ. ನಮ್ಮ ಇವತ್ತಿನ ಅತಿಥಿಗಳು ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವವರು ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ, ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಶಾಸಕರು. ಇವರಿಗೆ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಹಾರಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ವಿನಯ್ ಕುಮಾರ್ ಸ್ವಾಮಿ ಅವರು ಹಾರಾರ್ಪಣೆ ಮಾಡುವ ಮುಂದಿನ ಕಾರ್ಯಕ್ರಮ. ಮೊದಲನೇದಾಗಿ ಗೌರವ ಪುರಸ್ಕಾರ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೈದ ನೃತ್ಯ ವಿದೂಷಿ ದೀಪಾ ಅವರ ತಂದೆ ತಾಯಿ ಶುಭಾ, ಪತಿ ರಾಹುಲ್ ಅವರು ಸಾಧನೆ 216 ಗಂಟೆಗಳು ಅಂದ್ರೆ 9 ದಿನಗಳು ನಿರಂತರವಾಗಿ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ವಿದೂಷಿ ದೀಕ್ಷಾ ಇವರ ಇತರ ಪ್ರತಿಭೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ವೀಣಾವಾದನ, ಚಿತ್ರಕಲೆ, ಯಕ್ಷಗಾನ, ಚೆಂಡೆ ಮತ್ತು ಮದ್ದಲೆ ವಾದನ. ವಿದೂಷಿ ಶ್ರೀಮತಿ ಶ್ರುತಿ ರಾಘವೇಂದ್ರ ಭಟ್ ಅವರ ಮಾರ್ಗದರ್ಶನದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಮಟ್ಟ ಪೂರ್ಣಗೊಳಿಸಿರುವ ಇವರು ವಿದ್ವಾನ್ ಶ್ರೀಧರ್ ರಾವ್ ಬಣ್ಣಂಜೆ ಅವರಲ್ಲಿ ವಿದ್ವತ್ ಪೂರ್ಣಗೊಳಿಸಿದವರು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೆದ್ದ ರೆಮೋನಾ ಇವೆಲ್ ಬಿರೇರಾ ವಿದ್ಯಾರ್ಥಿನಿ, ಸೇಂಟ್ ಅಲೋಶಿಯಸ್ ಕಾಲೇಜ್ ಮುಂಡೂರು. ಇವರು ಕಾರಣಾಂತರದಿಂದ ಬರ್ಲಿಕ್ಕಾಗಲಿಲ್ಲ. ಮೊದಲನೇದಾಗಿ ದಕ್ಷಿಣ ಕನ್ನಡ SLC ಫಲಿತಾಂಶದ ಪುರಸ್ಕೃತರು ಸಾನಿಧ್ಯ ರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸೃಜನಾದಿತ್ಯ ಶೀಲಾ ಕೆ, ಸರ್ಕಾರಿ ಜೂನಿಯರ್ ಕಾಲೇಜ್ ಸುಳ್ಯ ತಾಲೂಕು. ಇವರು 625ರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ.
ಲಕ್ಷ್ಮೀ ಬಿ ಪೈ. ಶ್ರೀ ಇವರು ಈಗ ಫಸ್ಟ್ PUC ಎಕ್ಸ್ಪರ್ಟ್ ಕಾಲೇಜಲ್ಲಿ ಫಸ್ಟ್ PU ಮಾಡ್ತಾ ಇದ್ದಾರೆ. ಈಗ ಫಸ್ಟ್ PU ಅಲ್ಲಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ಫಸ್ಟ್ PU ಮಾಡ್ತಾ ಇದ್ದಾರೆ. ಅಣ್ಣ ಬಂದಿದ್ದಾರೆ. ಮುಂದಿನ ಪ್ರಶಸ್ತಿ ಕುನಾಲ್ ರವಿತೇಜ, ಭಗವಾನ್ ಶ್ರೀ ಸತ್ಯ ಸಾಯಿ ಹೈಸ್ಕೂಲ್ ಚೊಕ್ಕಾಡಿ, ಈಗ ಎಕ್ಸ್ಪರ್ಟ್ ಕಾಲೇಜಲ್ಲಿ PU ಮಾಡ್ತಾ ಇದ್ದಾರೆ. ಮುಂದೆ ಹನ್ಸಿಕಾ, ಪ್ರಗತಿ ಹೈಸ್ಕೂಲ್ ಕಡಿಯೂರು ಪೋಸ್ಟ್ ಪುತ್ತೂರು ತಾಲೂಕು. ಹನ್ಸಿಕಾ ಈಗ ಬೆಳ್ತಂಗಡಿಯಲ್ಲಿ ಎಕ್ಸೆಲ್ PU ಕಾಲೇಜಲ್ಲಿ ಫಸ್ಟ್ PU ಮಾಡ್ತಾ ಇದ್ದಾರೆ. KG ಚಿರಸ್ವಿ, ಬ್ಲೆಸ್ಡ್ ಕುರಿಯನ್ ಕೋಸ್ ಹೈಸ್ಕೂಲ್ ಗುತ್ತಿಗಾರ್ ಸುಳ್ಯ. ಶಿಶಿರ PS, ಜ್ಞಾನದೀಪ ಆಂಗ್ಲ ಮಾಧ್ಯಮ ಶಾಲೆ, ಇದರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಸೇಂಟ್ ಅಲೋಸಿಯಸ್ ಕಾಲೇಜಲ್ಲಿ ಫಸ್ಟ್ PU ಮಾಡ್ತಾ ಇದ್ದಾರೆ. ನಂತರ ಮಹತಿ P ರಾವ್, ಕೆನರಾ ಹೈಸ್ಕೂಲ್. ಮಹತಿ P ರಾವ್, ಕೆನರಾ ಹೈಸ್ಕೂಲ್. ಪ್ರಾರ್ಥನಾ HK, LCR ಇಂಡಿಯನ್ ಹೈಸ್ಕೂಲ್ ಕುಕ್ಕೆಪದವು. PCMB ಕಾರ್ಕಳ ಜ್ಞಾನಸುಧಾ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಈಗ PCMB ಮಾಡ್ತಾ ಇದ್ದಾರೆ ಜ್ಞಾನಸುಧಾ ಕಾಲೇಜ್ ಉಡುಪಿಯಲ್ಲಿ. ನಿಧಿ ಪೈ ಎಂ, ವಿವೇಕ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕ್ರಿಸ್ಟ್ ಇಂಗ್ಲಿಷ್ ಮೀಡಿಯಂ ಕಾಲೇಜಲ್ಲಿ ಕಲಿತವರು. ಸುಷ್ಮಿತ್ S ಗಾಣಿಗ, ಈಗ PCMSC ಜನತಾ ಯೂನಿವರ್ಸಿಟಿ ಹೆಮ್ಮಾಡಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ದಕ್ಷಿಣ ಕನ್ನಡ PUC ಪುರಸ್ಕೃತರು ದೀಪಶ್ರೀ S, ಕೆನರಾ ಪದವಿ ಪೂರ್ವ ಕಾಲೇಜ್. ದೀಪಶ್ರೀ S ಇವರು 600 ಅಂಕದಲ್ಲಿ 599 ಅಂಕಗಳನ್ನು ಗಳಿಸಿದ್ದಾರೆ. ಕಾಮರ್ಸ್ ಪದವೀಧರರು. ಬಿಕಾಂ ಈಗ ಕ್ರಿಷಾ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ, ಬಿಕಾಂ ಮತ್ತು CA ಒಟ್ಟಿಗೆ. ಅಮೂಲ್ಯ ಕಾಮತ್, ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಕೊಡಿಯಲ್ಬೈಲ್ ಇಲ್ಲಿ ಕಲಿತವರು. ಇವರು 600ರಲ್ಲಿ 599 ಅಂಕಗಳನ್ನು ಗಳಿಸಿದ್ದಾರೆ. ಈಗ NITKಯಲ್ಲಿ BTech ಮಾಡ್ತಾ ಇದ್ದಾರೆ. ಬಿಂದು ನಾವಲೆ, ಆಳ್ವಾಸ್ ಪದವಿ ಪೂರ್ವ ಕಾಲೇಜು. ಬಿಂದು ನಾವಲೆ, ಆಳ್ವಾಸ್ ಪದವಿ ಪೂರ್ವ ಕಾಲೇಜ್. ಇವರು 600ರಲ್ಲಿ 598 ಅಂಕಗಳನ್ನು ಗಳಿಸಿದ್ದಾರೆ. ಈಗ BMS ಕಾಲೇಜ್ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ರಾಜಾ ಯದುವಂಶಿ ಯಾದವ್, ಆಳ್ವಾಸ್ ಪದವಿ ಪೂರ್ವ ಕಾಲೇಜ್. ರಾಜಾ ಯದುವಂಶಿ ಯಾದವ್. ವಿಜಯ್ G ಗೌಡ, ಆಳ್ವಾಸ್ ಪದವಿ ಪೂರ್ವ ಕಾಲೇಜ್. ವಿಜಯ್ G ಗೌಡ, ಆಳ್ವಾಸ್ ಪದವಿ ಪೂರ್ವ ಕಾಲೇಜ್. ಇವರು 600ರಲ್ಲಿ 598 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿಯಲ್ಲಿ MBBS ಮಾಡ್ತಾ ಇದ್ದಾರೆ. ಮುಂದಕ್ಕೆ ಉಡುಪಿ PUC ಆಸ್ತಿ S ಶೆಟ್ಟಿ, ಕಾರ್ಕಳ ಜ್ಞಾನ ಕೌನ್ಸಿಲಿಂಗ್ MBBS. ಅಪೂರ್ವ V ಕುಮಾರ್, ಉಡುಪಿ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜ್. ಅಪೂರ್ವ V ಕುಮಾರ್ ಸೈನ್ಸಸ್ ಅಲ್ಲಿ MBBS ಮಾಡ್ತಾ ಇದ್ದಾರೆ.
ವಿಶ್ವಾಸ್ ಆರ್ ಅತ್ರೇಯಸ್ ಅವರ ಹೆತ್ತವರು ಬಂದಿದ್ದಾರೆ. ಕಾರ್ಕಳ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಲ್ಲಿ 600ರಲ್ಲಿ 595 ಅಂಕ ಗಳಿಸಿದ್ದಾರೆ. ಚಿಕ್ಕಮಗಳೂರು ಮೆಡಿಕಲ್ ಅಂಡ್ ರಿಸರ್ಚ್ ಸೆಂಟರ್ MBBS ಗಾಗಿ ಈಗ MBBS ಹೋಗ್ತಾ ಇದ್ದಾರೆ. ಪ್ರಣವಿ ಎಚ್ ಸುವರ್ಣ ವಿದ್ಯೋದಯ ಪದವಿ ಪೂರ್ವ ಕಾಲೇಜು ಉಡುಪಿ. ಇವರು 600ರಲ್ಲಿ 595 ಅಂಕ ಗಳಿಸಿದ್ದಾರೆ. ಈಗ BCom ಮತ್ತು CA ಎರಡನ್ನ ದಿಶಾ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಸುದೀಕ್ಷ್ ಎಸ್ ಶೆಟ್ಟಿ ಇಂದ್ರಪ್ರಸ್ಥ PU ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಇರಬೇಕು. ಲಾಸ್ಟ್ ಒಂದು ಗ್ರೂಪ್ ಫೋಟೋ ಇದೆ. ಶೆಟ್ಟಿ, ಸುಜಾತಾ ಭಟ್ ಪಿ, ಇವರ ಮಗಳು ದೀಕ್ಷಾ ಕಾಮತ್ CA ಇಂಟರ್ನ್ಶಿಪ್ ಆಗಿದೆ. ಪದ್ಮನಾಥ್, ಇವರ ಮಗಳು ಧಾತ್ರಿ BE ಇಂಜಿನಿಯರಿಂಗ್ 2ನೇ ವರ್ಷ. ಪದ್ಮನಾಥ್. ಸಾನಿಧ್ಯ ರಾವ್ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಸಾನಿಧ್ಯ ರಾವ್ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂಡುಬಿದ್ರೆ. ಸಾನಿಧ್ಯ ರಾವ್ ಈಗ ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರೆಯಲ್ಲಿ ಫಸ್ಟ್ PUC ಮಾಡ್ತಾ ಇದ್ದಾರೆ. ನವೋದಯ ಗುಂಪಿನ ಹೆಸರು ದೀಪಾಂಜಲಿ, ಸದಸ್ಯರ ಹೆಸರು ವನಿತಾ N. ಪ್ರಥಮ್ D. ಆಚಾರ್ಯ. ದಯವಿಟ್ಟು ವ್ಯವಸಾಯ ಗುಂಪಿನ ಸದಸ್ಯರ ಹೆಸರು ಪ್ರೇಮ, ವಿದ್ಯಾರ್ಥಿ ಹೆಸರು ಸೌಮ್ಯ B. BCA ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿ ಹೆಸರು ಶ್ರೀಷ್ಮಾ, ಇವರು BC. ಮುಂದೆ ಕದಂಬ ನವೋದಯ ಗುಂಪಿನ ಹೆಸರು ಸದಸ್ಯರ ಹೆಸರು ಶುಭಮಂಗಳ, ವಿದ್ಯಾರ್ಥಿನಿ ಹೆಸರು ನವಮಿ, 2nd PUC ಕಲಿತಾ ಇದ್ದಾರೆ. ಮುಂದೆ ದರ್ಬೆ ಶಾಖಾ ವ್ಯವಸ್ಥಾಪಕರು ಕೇಶವ್ ಕುಮಾರ್, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಕೆನಡಾದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಮಗ ಪುತ್ರ ಧನ್ವೀರ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಪುರಸ್ಕಾರ ಮಾಡಿದ ನಮ್ಮ ಅತಿಥಿಗಳು ಪಿತ್ರೋಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪಿತ್ರೋಡಿಗೆ ಒಂದು ಗೌರವಧನ. ಎಲ್ಲ ಅಧ್ಯಕ್ಷತೆ ವಹಿಸಿರುವಂತಹ ನನ್ನ ಆತ್ಮೀಯರು, ಮಾರ್ಗದರ್ಶಕರು, ಅದಲ್ಲದೆ ಈ ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯಂತ ಒಬ್ಬ ಪ್ರಭಾವಿ, ಇವತ್ತು ತನ್ನದೇ ಆದ ರಾಜ್ಯ ಸಹಕಾರ ಸಂಘದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸಾಹೇಬ್ರೆ, ವೇದಿಕೆಯ ಮೇಲಿರುವಂತಹ ಎಲ್ಲ ದಿಗ್ವಿಜಯರೇ ಹಾಗೂ ನನ್ನ ಮುಂದಿರುವಂತಹ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಆ ಪ್ರತಿಭಾವಂತ ವಿದ್ಯಾರ್ಥಿಗಳ ಹೆತ್ತವರೇ, ಈ ಕ್ಷಣ ನನಗೂ ಒಂದು ಅವಿಸ್ಮರಕವಾದ ಒಂದು ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮೆಲ್ಲ ತನ್ನ ಯೋಗದ ಮೂಲಕ ಇಡೀ ನಮ್ಮ ತುಳುನಾಡಿನ ಒಂದು ಪರಿಚಯವನ್ನ ನಮಗೆ ಮಾಡಿಕೊಟ್ಟಂತಹ
ಒಂದು ಸಣ್ಣ ಮಗು, ನಾನು ಸುಮಾರು 5-6 ವರ್ಷದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅತ್ಯಂತ ಚಿಕ್ಕ ಮಗುವಾಗಿದ್ದು, ಇವತ್ತು ದೊಡ್ಡವಳಾಗಿದ್ದಾಳೆ, ಬೆಳೆದಿದ್ದಾಳೆ. ಆದರೆ ನಮ್ಗೆಲ್ಲರಿಗೂ ಒಂದು ಸಂಪೂರ್ಣವಾದ ಬಹುಶಃ ತಾವೆಲ್ಲರೂ ನಾನು ನೋಡ್ತಾ ಇದ್ದೆ, ಎಲ್ಲರ ಉಸಿರನ್ನ ನೀವು ಇಟ್ಕೊಂಡಿದ್ರಿ, ಅವಳು ನೋಡ್ತಾ ಇರ್ಬೇಕಾದ್ರೆ ಅವಳು ಮಾಡ್ತಾ ಇರುವಂತ ಒಂದೊಂದು ಯೋಗದ ಭಂಗಿಗಳನ್ನು ನೋಡ್ಬೇಕಾದ ಅಂತ ಮುದ್ದು ಮಗುವಾದಂತ ತನುಶ್ರೀ ಅವರೇ, ತಾವೆಲ್ಲರೂ ಬಹಳ ಸಂತೋಷದಿಂದ ಇಲ್ಲಿದ್ದೀರಾ. ಒಂದು ಮಕ್ಕಳು ಒಂದು ಪ್ರತಿಭಾವಂತ ಮಕ್ಕಳು ಉತ್ತಮ ಅಂಕಗಳನ್ನ ಪಡೆದಿದ್ದಾರೆ. ಪಡೆದಂತ ಮಕ್ಕಳುಗಳನ್ನ ಇವತ್ತು ಗುರುತಿಸಿ ಒಂದು ಪುರಸ್ಕಾರವನ್ನ ಇವತ್ತು ಮಾಡ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಸರ್ ಅವರು ನನ್ನ ಹಲವಾರು ಬಾರಿ ಹೇಳ್ತಾ ಇದ್ರು, ನಾವು ವಿದ್ಯೆಗೆ ಪ್ರೋತ್ಸಾಹವನ್ನ ಕೊಡಬೇಕು, ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಅವ್ರದ್ದು ಇನ್ನೂ ಒಂದು ಮಾತನ್ನ ಅಂತ ಹೇಳಿದ್ರೆ, ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವರನ್ನ ಗುರುತಿಸಿ ಅವರ ಅಂಕಗಳನ್ನ ತೆಗೆದಿದರೋ ಬಿಟ್ಟಿದರೋ ಅದು ಎರಡನೇದಲ್ಲ, ತೆಗೆದಿದ್ರಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವರನ್ನ ನಾನು ಗುರುತಿಸಬೇಕು ಅಂತ ಹೇಳಿ ಇವತ್ತು ಅವ್ರನ್ನೆಲ್ಲರನ್ನ ಬಹಳ ಸ್ಪಷ್ಟವಾಗಿ ಗುರುತಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೆರೆದಿರುವಂತಹ ಎಲ್ಲ ಪ್ರತಿಭಾವಂತ ಮಕ್ಕಳೇ, ನಿಮಗೆ ಕೇವಲ 3 ವಿಚಾರಗಳನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿ ಜೀವನಗಳಿಗಿರ್ಬೇಕಾದ್ರ ನಮಗೆ ನಮ್ಮ ಮನುಷ್ಯನಿಗೆ 3 ಸ್ಕಿಲ್ಗಳಿರುತ್ತಂತೆ. ಒಂದು ಅಕಾಡೆಮಿಕ್ ಸ್ಕಿಲ್, ಓದುವಂತ ಒಂದು ಸ್ಕಿಲ್. ನಮಗೆ ಅದು ಎಲ್ಲಿ ತನಕ ಅಂತ ಹೇಳಿದ್ರೆ SSLC ಇರುತ್ತದೆ. ಈಗ ಬಹಳಷ್ಟು ಮಂದಿ 625ಕ್ಕೆ 625 ಅಂಕಗಳನ್ನ ತೆಗೆದ್ರು, 624 ಅಂಕಗಳನ್ನು ತೆಗೆದಿದ್ರು. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಅಕಾಡೆಮಿಕ್ ಸ್ಕಿಲ್ ಅಲ್ಲಿ ಬರುವಂತ. ಇವತ್ತು ತಾವು ಅದನ್ನ ಸಾಧನೆಯನ್ನ ಮಾಡಿದ್ದೀರ. ಅದೇ PUCಗೆ ಬರ್ಬೇಕಂತ ಹೇಳಿದಾಗ ತಮ್ಮಲ್ಲಿ ಅಕಾಡೆಮಿಕ್ ಸ್ಕಿಲ್ ಜೊತೆ ಇನ್ನೊಂದು ಅನಾಲಿಟಿಕಲ್ ಸ್ಕಿಲ್ ಅಂತ ಬರುತ್ತೆ. ಆ ಅನಾಲಿಟಿಕಲ್ ಸ್ಕಿಲ್ ಅಂತ ಹೇಳಿದ್ರೆ ನೀವು 600ಕ್ಕೆ 600 ತೆಗೆದಿರ್ತೀರಾ, ಅಥವಾ 599 ತೆಗೆದಿರ್ತೀರಾ, 598 ತೆಗೆದಿರ್ತೀರಾ. ಆದ್ರೆ JEE ಅಥವಾ ನೀಟ್ ಅಥವಾ CET ರ್ಯಾಂಕ್ ನಿಮ್ದು ಎಲ್ಲೋ ಹೋಗಿರ್ತದೆ. ಇನ್ನೊಬ್ರು 575 ತೆಗೆದಿರ್ತಾರೆ, ಅವರಿಗೆ ನಿಮಗಿಂತ ಹೆಚ್ಚಿನ ರ್ಯಾಂಕ್ CET ಅಲ್ಲಿ ಬಂದಿರ್ತದೆ. ಇದೇನಪ್ಪಾ ಅಂತ ಹೇಳಿದ್ರೆ ಇದು ಅನಾಲಿಟಿಕಲ್ ಸ್ಕಿಲ್ ಅನ್ನ ತೋರಿಸುತ್ತೆ. ಅನಾಲಿಟಿಕಲ್ ಸ್ಕಿಲ್ ಅಂತ ಹೇಳಿದಾಗ ಬರೀ ನಾವು ಓದೋದಲ್ಲ, ಬರೀ ನಾವು ಓದೋದ್ರ ಜೊತೆ ಅದನ್ನು ಯಾವ ರೀತಿ ಓದಬೇಕು ಮತ್ತೆ ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ಅನಾಲಿಟಿಕಲ್ ಸ್ಕಿಲ್ ತೋರಿಸುತ್ತೆ. ನಮ್ಮ ದೈನಂದಿನ ಪರೀಕ್ಷೆಗಳನ್ನ ಅಕಾಡೆಮಿಕ್ ಸ್ಕಿಲ್ ಅಲ್ಲಿ ಆಗುತ್ತೆ. ಆದ್ರೆ JEE, ನೀಟ್ ಮತ್ತೆ CET ಈ ಪರೀಕ್ಷೆಗಳು ತಮ್ಮ ಅನಾಲಿಟಿಕಲ್ ಸ್ಕಿಲ್ ಮುಖಾಂತರ ನಡೆಯುತ್ತೆ. ನಿಮಗೆ ಅಂಕ ಸಿಕ್ಕಿದ್ರು ಅನಾಲಿಟಿಕಲ್ ಸ್ಕಿಲ್ ಅಲ್ಲಿ ನಿಮ್ಮಲ್ಲಿ ಇದ್ರೆ ನಿಮಗೆ ಬಹುಶಃ ನಾನು ನೋಡ್ತಾ ಇದ್ದೆ 600ಕ್ಕೆ 600 ಮಾರ್ಕ್ಸ್ ಸಿಕ್ಕಿದೆ, ಅವ್ರು ಯಾವುದೋ ಒಂದು ಕಾಲೇಜಿಗೆ ಸೇರಿರ್ತಾರೆ. ಇನ್ನೊಬ್ರು ಯಾರೋ ಅಖಿಲ ಭಾರತ ಮಟ್ಟದಂತಹ ಕಾಲೇಜುಗಳಲ್ಲಿ ಸೇರಿರ್ತಾರೆ, ಕೆಲವರು NITಗೆ ಸೇರಿರ್ತಾರೆ, ಕೆಲವರು ಬೇರೆ ಕಾಲೇಜಲ್ಲಿ ಸೇರಿರ್ತಾರೆ. ಅಂತ ಹೇಳಿದ್ರೆ ಅನಾಲಿಟಿಕಲ್ ಸ್ಕಿಲ್ ಅಂತ ಹೋಗ್ತಾರೆ. ಅಕಾಡೆಮಿಕ್ ಸ್ಕಿಲ್ ಆಯ್ತು, ಅನಾಲಿಟಿಕಲ್ ಸ್ಕಿಲ್ ಆಯ್ತು. ಆದ್ರೆ ನಿಮ್ಮ ಜೀವನವನ್ನ ಸಾಧಿಸಬೇಕು ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಟೆಕ್ನಿಕಲ್ ಸ್ಕಿಲ್ ಅಂತ ಒಂದಿರುತ್ತೆ. ಆ ಟೆಕ್ನಿಕಲ್ ಸ್ಕಿಲ್ ಏನಂತ ಹೇಳಿದ್ರೆ ಅದು ನಿಮಗೆ ಮುಂದಿನ ವೃತ್ತಿಪರ ಜೀವನಕ್ಕೆ ಅದು ಬಹಳ ಅತ್ಯವಶ್ಯಕ ಆಗಿರುತ್ತೆ. ನೀವು ಈಗ ರ್ಯಾಂಕ್ ಬಂದಿದ್ದೀರಾ SSLC ಇಲ್ಲಿ, PUC ಒಳ್ಳೆ ಕಾಲೇಜಲ್ಲಿ ನೀವು ಅಂಕವನ್ನು ಪಡೆದು ಸೇರಿರ್ತೀರಾ. ಆದರೆ ನಿಮ್ಮ ಡಿಗ್ರಿ ಮುಗಿದಾಗ ನಿಮಗೆ ರ್ಯಾಂಕ್ ಬಂದ್ರು ನಿಮಗೆ ಕೆಲಸ ಸಿಗದಂತಹ ಉದಾಹರಣೆಗಳನ್ನ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರಬಹುದು. ಕಾರಣ ಇಷ್ಟೇ, ಅವರಿಗೆ ಆ ಟೆಕ್ನಿಕಲ್ ಸ್ಕಿಲ್ ಅನ್ನೋದು ಗೊತ್ತಿರೋದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಕಾರ್ ಲೈಸೆನ್ಸ್ ಇದೆ ಡ್ರೈವಿಂಗ್ ಮಾಡ್ಲಿಕ್ಕೆ, ಆದ್ರೆ ನನಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ರೆ ನೀವು ಯಾರಾದ್ರೂ ಕೂತ್ಕೊಳ್ಳಿಕ್ ತಯಾರಿದ್ದೀರಾ? ಇಲ್ಲ, ಡ್ರೈವಿಂಗ್ ಬರಲೇಬೇಕಲ್ಲ. ಹಾಗಾಗಿ ಡ್ರೈವಿಂಗ್ ಅಂತದಿದೆಯಲ್ಲ ಅದು ಟೆಕ್ನಿಕಲ್ ಸ್ಕಿಲ್. ಆ ಡ್ರೈವಿಂಗ್ ಸ್ಕಿಲ್ ಅನ್ನ ನಾವು ಕಲಿಬೇಕು ಅಂತ ಹೇಳಿದ್ರೆ ಟೆಕ್ನಿಕಲ್ ಸ್ಕಿಲ್. ಇವತ್ತು ಇನ್ನೂ ಒಂದು ಮುಂಚೆ ನಾವೆಲ್ಲ ಹೇಳ್ತಾ ಇದ್ವಿ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹೇಳಿದ್ರು. ನಂತರ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಸ್ಕಿಲ್ ಕೆಲಸ ಸಿಗ್ಬೇಕು ಅಂತ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಈ ಕಂಪ್ಯೂಟರ್ ಅಲ್ಲೋ ಅಥವಾ ಎಲೆಕ್ಟ್ರಾನಿಕ್ಸ್ ಅಲ್ಲೋ ಅವರಿಗೆ ಸ್ಕಿಲ್ ಬೇಕು ಅಂತ ಹೇಳ್ತಾ ಇದ್ರು.
ಹಾಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಸ್ಮಾರ್ಟ್ ಸ್ಕಿಲ್ ಅಂತ ಬಂದಿದೆ. ಈ ಸ್ಮಾರ್ಟ್ ಸ್ಕಿಲ್ ಇರೋರಿಗೆ ಯಾವ ಡಿಗ್ರಿ ಅವಶ್ಯಕತೆ ಇವತ್ತು ಇಲ್ಲದಂತ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದಿನದಿಂದ ದಿನಕ್ಕೆ ಯಾವ ರೀತಿ ಇದೆ ಅನ್ನೋದನ್ನ ತಾವುಗಳು ಅಳವಡಿಸಿಕೊಳ್ಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಅಕಾಡೆಮಿಕ್ ಸ್ಕಿಲ್, ಅನಾಲಿಟಿಕಲ್ ಸ್ಕಿಲ್, ಅದೇ ರೀತಿ ಟೆಕ್ನಿಕಲ್ ಸ್ಕಿಲ್ ಇದನ್ನ ನೀವು ಅಳವಡಿಸ್ಕೊಂಡು ಬಂದಿದ್ದೀರ. ಆದ್ರೆ ಇವತ್ತು ತಮ್ಮ ಪ್ರತಿಭೆಗಳನ್ನ ಗುರುತಿಸಿ ಬ್ಯಾಂಕ್ನವರು ಇವತ್ತು ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ದಿವಂಗತ ಮಲಹಳ್ಳಿ ಶಿವರಾಯರ ಸ್ಮರಣಾರ್ಥಕವಾಗಿ ಇವತ್ತು ನಿಮ್ಮನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬೇಕು ಯಾರಪ್ಪ ಈ ಶಿವರಾಯರು. ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಪ್ರತಿಭಾವಂತರು ನೀವು ಬಂದಿದ್ದೀರಾ, ಅವರ ಸ್ಮರಣಾರ್ಥಕವಾಗಿ ಬಂದು ಇವತ್ತು ಅವರ ಹೆಸರಲ್ಲಿ ತಮಗೆ ಇವತ್ತು ಒಂದು ಅವ್ರು ತಮ್ಮನ್ನೆಲ್ಲ ಪುರಸ್ಕಾರವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ನೋಡ್ಬೇಕು ಯಾರಪ್ಪ ಈ ಶಿವರಾಯರು. ಸುಮಾರು 145 ವರ್ಷಗಳ ಹಿಂದೆ ಈ ಸಹಕಾರ ಬ್ಯಾಂಕ್ಗೋಸ್ಕರ ಅವರು ಒಂದು ಜನ್ಮವನ್ನು ಎತ್ತಂತವರ ಹೆಸರನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಇವತ್ತು ನಿಮ್ಮ ಹತ್ರ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಿಮ್ಮ ರೋಲ್ ಮಾಡೆಲ್ ಯಾರಪ್ಪ ಅಂತ ಹೇಳಿದ್ರೆ ನೀವು ಯಾರ್ಯಾರೋ ಹೆಸರುಗಳನ್ನ ಹೇಳ್ತೀರಾ. ಆದ್ರೆ ನಿಮ್ಮ ಜೀವನದಲ್ಲಿ 3 ಜನ ರೋಲ್ ಮಾಡೆಲ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಸಾಧನೆಯನ್ನು ಮಾಡಿದಂತ ಅಂತಾರಾಷ್ಟ್ರೀಯ ವ್ಯಕ್ತಿಗಳು, ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ಸಾಧನೆಯನ್ನು ಮಾಡಿದರೆ ಅವರ ಹೆಸರುಗಳನ್ನ, ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಯಾರೆಲ್ಲ ಮಾಡಿದರೆ ಅವರುಗಳನ್ನ. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳ ಪರಿಚಯ ಇರದೇ ಇರಬಹುದು, ಅಥವಾ ರಾಜ್ಯ ಮಟ್ಟದ ಪರಿಚಯ ಇರಬಹುದು, ಅಥವಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಯಾರೆಲ್ಲ ಪ್ರತಿಭೆಗಳನ್ನ ಇವತ್ತು ಯಾರೆಲ್ಲ ಒಂದು ನಾವು ರೋಲ್ ಮಾಡೆಲ್ ಆಗಿ ತಗೊಳ್ತಾ ಇದೆಯೋ ಅವರ ಪರಿಚಯ ನಿಮಗೆ ಇದ್ದೇ ಇರುತ್ತೆ. ಅವರು ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ತನ್ನ ಕಷ್ಟವನ್ನು ಯಾವ ರೀತಿ ಬರ್ತಿದ್ದಾರೆ. ಇವತ್ತು ಉದಾಹರಣೆಯನ್ನ ನಾನೆಲ್ಲರಿಗೂ ಹೇಳ್ತಾ ಇದ್ದೀನಿ ನಮ್ಮ ಡಾಕ್ಟರ್ M.N. ರಾಜೇಂದ್ರ ಕುಮಾರ್ ಅವರ ಬಗ್ಗೆ. ಅವರು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅಸಾಧಾರಣವಾದಂತ ಇವತ್ತು ಕೆಲಸವನ್ನ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಅವರೊಬ್ಬರೇ ಸಾಧಿಸಿಲ್ಲ, ಇವತ್ತು ನೂರಾರು ಜನರ ಬಾಳಿನ ಒಂದು ಬೆಳಕಾಗಿದ್ದಾರೆ. ಅವರು ಬಹಳಷ್ಟು ಜನ ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ದಾರೆ, ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಎಷ್ಟು ಬದಲಾವಣೆಗಳನ್ನ ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಂದಿದ್ದಾರೆ ಅನ್ನೋದನ್ನ ತಾವು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಇವತ್ತು ರಾಜೇಂದ್ರ ಕುಮಾರ್ ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವಂತ ಅವರನ್ನ ನೀವು ಒಂದು ರೋಲ್ ಮಾಡೆಲ್ ಆಗಿ ನೋಡಿದಾಗ ಬಹುಶಃ ನಮ್ಮ ಒಂದು ಪರಿಚಯ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಿತ್ರರಾದ ದೇವಿಪ್ರಸಾದ್ ಅವರು ಹೇಳ್ತಾ ಇದ್ರು ಅವ್ರು ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಅವ್ರಿಗೆ ಯಾವೆಲ್ಲ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿ. ಅಂತ ಪುರಸ್ಕಾರ ಸಿಗಬೇಕಾಗಿದೆ, ಅಂತ ಸಾಧನೆಯನ್ನು ಸಿಗಬೇಕಾಗಿದೆ, ಅವ್ರು ಏನನ್ನ ಮಾಡಿದಾರನ್ನ ಅವ್ರನ್ನ ಹತ್ತಿರದಿಂದ ನೀವು ನೋಡಿ. ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರ್ಬೋದು. ಬಹುಶಃ ತನುಶ್ರೀ ಒಂದು ಯೋಗವನ್ನ ಮಾಡ್ತಾ ಇದ್ರು ಅಲ್ವಾ, ಅಂತ ಒಂದು ಭಂಗಿಯನ್ನು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಲ್ವಾ? ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು ಅವಳ ಜೀವನದಲ್ಲಿ. ಬಹುಶಃ ನನಗೆ ಅನ್ಸುತ್ತೆ ಆ ಮಗು ಊಟ ಮಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡುತ್ತೆ, ಎಲ್ಲಿ ನಾನು 100 kg ಜಾಸ್ತಿ ಆದ್ರೆ ಎಲ್ಲಿ ನನಗೆ ಫ್ಯಾಟ್ ಬರ್ತದೋ ಏನಾಗ್ತದೋ ಅಂತ ಹೇಳಿ. ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದಾಗ ಅವ್ರು ಎಷ್ಟೋ ಸ್ಯಾಕ್ರಿಫೈಸ್ ಗಳನ್ನ ಮಾಡ್ಬೇಕಾಗುತ್ತೆ. ಇವತ್ತು 600ಕ್ಕೆ 625 624 ಅಂಗಗಳನ್ನ ತೆಗೆದಿದ್ದಾರೆ ಅಂತ ನಾವು ಬಹಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅವ್ರಿಗೆ 1 ನಿಮಿಷದಲ್ಲೋ 1 ಗಂಟೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಬಹುದು. ಆದ್ರೆ 1 ವರ್ಷಗಳ ಕಾಲ ಅವ್ರು ಯಾವ ರೀತಿ ಓದಿದ್ದಾರೆ, ಅವ್ರು ಎಷ್ಟು ನಿದ್ದೆಯನ್ನು ಬಿಟ್ಟಿರ್ಬೋದು, ಅವ್ರು ಎಷ್ಟು ತನ್ನನ್ನು ತಾವು ದಂಡಿಸ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಅಂತ ಒಂದು ಹೆಸರನ್ನ ಮಾಡಿರ್ಬೋದು ಅಂತ ಹೇಳಿ. ಅದೇ ರೀತಿ ನಾನು ನಮ್ಮ 24 ಗಂಟೆ ಬಹುಶಃ 9 ದಿವಸಗಳ ಕಾಲ 217 ಗಂಟೆ ತನ್ನ ನೃತ್ಯವನ್ನು ಮಾಡಿದೆ ಅಂತ ಆ ಮಗು ಹೇಳ್ತಾ ಇದ್ರು. ನಾನು ಅವ್ರ ಕೇಳಿದೆ, ಅಮ್ಮ ನೀನು ಯಾವ ರೀತಿ ಮಾಡ್ತಾ ಇದ್ದೆ? 217 ಗಂಟೆ ಅಂತ ಹೇಳಿದ್ರೆ ಬಹುಶಃ 10 ದಿನಗಳ ಕಾಲ ನಿರಂತರವಾಗಿ. ನಮಗೆ 1 ದಿವಸ ನಿದ್ದೆ ಮಾಡ್ಲಿಕ್ಕಾಗುತ್ತಾ? ನಮಗೆ 1 ದಿವಸ ಊಟ ಬಿಡ್ಲಿಕ್ಕಾಗುತ್ತಾ? ಯೋಚನೆ ಮಾಡಿ ಅಂತೆ. ಇವತ್ತು ಆ ಮಗು ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆ ದೀಕ್ಷಾ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬರೀ 217 ಗಂಟೆ ಲೆಕ್ಕವನ್ನು ಹಾಕಬಹುದು. ಆದ್ರೆ 217 ಗಂಟೆಯ ಹಿಂದೆ ಎಷ್ಟು ಗಂಟೆ ಆ ಮಗು ಕೆಲಸ ಮಾಡಿರ್ಬೋದು. ಅದೇ ರೀತಿ ಇನ್ನೊಂದು ಮಗು ಇವತ್ತು ಬಂದಿಲ್ಲ, ರೆಮನೋ ಇವೆಂಟ್ ಪಿರೇರಾ ಅಂತ ಹೇಳಿ. ಅವಳು 217 ಗಂಟೆ ಮಾಡಿದ್ದಾರೆ, ಅವ್ರು 227 ಗಂಟೆಯನ್ನು ಮಾಡಿದ್ದಾರೆ. 150 ಗಂಟೆ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಆ ನೃತ್ಯವನ್ನು ಅಷ್ಟು ಮಾಡಿದ್ದಾರೆ ಅನ್ಬೇಕಾದ್ರ ಅವರ ಸಾಧನೆಗಳನ್ನು ಹೇಳ್ಬೋದು. ಅವರ ಸಾಧನೆ ಹಿಂದೆ ಇರೋದು ಪರಿಶ್ರಮವನ್ನ ನೀವು ನೋಡಿ.
ಇವತ್ತು ಒಬ್ಬ ಮಗು ಒಂದು ಐನೈಟಿಗೆ ಸೇರಿದೆ ಅಥವಾ ಯಾವುದೋ ಒಂದು ಮೆಡಿಕಲ್ಗೆ ಸೇರಿದೆ ಅಂತ ಹೇಳ್ಬೋದು. ಆದ್ರೆ ಮಗುವಿನ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡೋಣ. ಇವತ್ತು ನಾವು ಹೇಳ್ತಾ ಇದ್ವಿ, ರಾಜೇಂದ್ರ ಕುಮಾರ್ ಅವರು ಕಳೆದ 25 ವರ್ಷಗಳಿಂದ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ, 45 ವರ್ಷಗಳಿಂದ ಅವ್ರು ಹೇಳ್ಬೋದು. ಆದ್ರೆ ಅವರ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡ್ಬೇಕಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಇದೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಥಮ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಿದ್ರೆ ಅವರ ಜೊತೆ ಹಿಂದಿರುವವರು ಮಾಡಿರುವಂತ ಪರಿಶ್ರಮಕ್ಕೆ ನಾವು ಬೆಲೆಯನ್ನು ಕೊಡ್ಬೇಕಲ್ಲ. ಹಾಗಾಗಿ ಮಕ್ಕಳೇ, ನಿಮಗೆ ಮುಂದಿನ ದೃಷ್ಟಿಯಲ್ಲಿ ಒಂದು ಗುರಿ ಇರಬೇಕು. ಆ ಗುರಿಯನ್ನ ತಾವುಗಳು ಮುಟ್ಟಬೇಕು ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಪರಿಶ್ರಮವನ್ನ ತಾವು ಪಡಬೇಕು ಅಂತ ಹೇಳಿದ್ರೆ, ಈಗ 2 ಜನ, ಒಂದು ಆ ತನುಶ್ರೀ ಅವರು, ಇನ್ನೊಂದು ದೀಕ್ಷಾ ಅವರು ಮಾಡಿದ ಪರಿಶ್ರಮದಿಂದ ಅವರು ಈ ಸಾಧನೆಯನ್ನು ಗೆದ್ದಿದ್ದಾರೆ. ಇವತ್ತು ತಾವುಗಳು ಒಂದು ಅಂಕಗಳಲ್ಲಿ ಒಂದು ಸಾಧನೆಯನ್ನು ಗೆದ್ದಿದ್ದೀರಾ. ಆದ್ರೆ ಮುಂದೆ ತಮ್ಮ ಜೀವನದಲ್ಲಿ ಅದನ್ನ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ತೀರಿಸಬೇಕು ಅಂತ ಹೇಳಿದ್ರೆ ತಾವು ಇನ್ನೂ ಪರಿಶ್ರಮವನ್ನ ಮಾಡಬೇಕು, ಎಷ್ಟೋ ತ್ಯಾಗಗಳನ್ನ ಮಾಡಬೇಕು. ಮತ್ತೊಮ್ಮೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಕಾರಣ ನನಗೆ ದೇವಿ ಪ್ರಸಾದ್ ಶೆಟ್ಟರು, ನನ್ನ ಆತ್ಮೀಯರು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಸುಮಾರು ಒಂದು 15-20 ದಿವಸಗಳು, 1 ತಿಂಗಳಿಂದ ನನಗೆ ಹೇಳಿದ್ರು. ನಾನು ಒಪ್ಕೊಂಡು ಬಿಟ್ಟಿದ್ದೆ. ಆದ್ರೆ ಅನಾಚರಿಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಒಂದು ತಂಡವನ್ನ ಲಂಡನ್ಗೆ ಕಳಿಸ್ತಾ ಇದ್ದಾರೆ. 2 ಜನ ಮಂತ್ರಿಗಳು, 2 ಜನ ನಾವು ವೈಸ್ ಚಾನ್ಸಲರ್ಸ್ಗಳು, ಮತ್ತೆ ನಾವು 1-2-3 ಜನ MLAಗಳು. ನಾನು ಆ ತಂಡದಲ್ಲಿದ್ದೆ. ನಾನು ಇವತ್ತು ಬೆಳಗ್ಗೆ 4 ಗಂಟೆಗೆ ನಾನು ಲಂಡನ್ಗೆ ಹೋಗ್ಬೇಕಾಗಿತ್ತು. ನನಗೆ 2-3 ದಿವಸದ ಹಿಂದೆ ಇಲ್ಲಿನ ಬ್ಯಾಂಕಿನ ನಿಮ್ಮ ಗೋಪಾಲಕೃಷ್ಣ ಸರ್ ಬಂದು ನನಗೆ ಇನ್ವಿಟೇಷನ್ ಕೊಟ್ಟಿದ್ರು, ಸರ್ ಬರ್ಬೇಕಂತೆ, ನಿಮ್ಮ ಹೆಸರಿದೆ ಅಂತ ಹೇಳಿ. ನಾನು ಒಂದ್ಸಲ ಯೋಚನೆ ಮಾಡಿ ನಾನು ಕೇಳಿದಾಗ ನನಗೆ ಹೇಳ್ತಾ ಇದ್ರು, ಸರ್ ನಿಮ್ಮನ್ನ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ನೀವೇ ನಿಮ್ಮ ಸ್ವಂತ ಟಿಕೆಟ್ ಅಲ್ಲಿ ದುಡ್ಡು ಹಾಕೊಂಡು ಬರ್ಬೇಕೆ ಹೊರತು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು 15 ಜನ ಹೋಗ್ತಾ ಇದೀವಿ, ಟಿಕೆಟ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ. ಆದ್ರೆ ಒಂದು ಮಾತು ನನಗೆ ಅನಿಸ್ತಾ ಇತ್ತು, ಇವತ್ತು ನನ್ನ ಹಿತೈಷಿಗಳು, ನನ್ನ ಮಾರ್ಗದರ್ಶಕರು ರಾಜೇಂದ್ರ ಕುಮಾರ್ ಅವರು ಈ ರಾಜ್ಯದ ಈ ಜಿಲ್ಲೆಗೆ, ರಾಜ್ಯಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಅತ್ಯಂತ ಮುಖ್ಯವಾಗಿ ಈ ಜಿಲ್ಲೆಯ, ರಾಜ್ಯದ ಪ್ರತಿಭಾವಂತ ಮಕ್ಕಳುಗಳನ್ನ ಇವತ್ತು ಪುರಸ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇವತ್ತು ಎಷ್ಟೋ ಪುಣ್ಯ ಮಾಡಿದ್ವಿ, ಧನ್ಯರಾಗಿದ್ವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇಷ್ಟೊಂದು ಅಂಗಗಳನ್ನ, ಇಷ್ಟೊಂದು ಸಾಧನೆಗಳನ್ನ ಮಾಡಿದಂತ ಒಂದು ಮಕ್ಕಳುಗಳನ್ನ, ಮತ್ತೊಂದು ಅವರನ್ನು ಪಡೆದಂತ ಹೆತ್ತವರನ್ನ ಈ ಒಂದು 4 ಗೋಡೆಯ ಮಧ್ಯದಲ್ಲಿ ನೋಡಿದ್ರೆ ನಮಗೆ ಸಿಕ್ಕಿದೆಯಲ್ಲ, ಅದು ನಮ್ಮ ಅದೃಷ್ಟ. ಅದಕ್ಕೆ ನಾನು ಮತ್ತೆ ದೇವಿ ಪ್ರಸಾದ್ ಹೇಳಿದೆ, ಇಲ್ಲ ದೇವಿ ಹೀಗೆ ಹೋಗ್ಲಿಕ್ಕಿದೆ, ಅವು ಆಪುಜಣ್ಣ ಅಧ್ಯಕ್ಷ ಪಂಡದಾತ ನೀರು ಬರೋಡೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲಾ ಕಾರ್ಯಕ್ರಮವನ್ನು ರದ್ದು ಮಾಡಿ ಇವತ್ತು ಬೆಳಗ್ಗೆ 3 ಗಂಟೆಗೆ ಬಂದು ಇಲ್ಲಿಂದ ನೇರವಾಗಿ ನಾನು ವಿಮಾನ ನಿಲ್ದಾಣಕ್ಕೆ ಹೋಗಿ ನಾನು ಇವತ್ತು ಲಂಡನ್ಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ನೀವು ಏನು ಸಾಧನೆಯನ್ನು ಮಾಡಿ, ನಿಮ್ಮ ಪರಿಶ್ರಮದಿಂದ ತಮ್ಮ ಸಾಧನೆಯನ್ನು ಮಾಡಿದಿರಲ್ಲ, ನಿಮ್ಮನ್ನು ನೋಡುವಂತಹ ಅಥವಾ ನಿಮ್ಮನ್ನು ಪುರಸ್ಕಾರ ಮಾಡುವಂತ ಒಂದು ಭಾಗ್ಯವೂ ನನಗೆ ಸಿಕ್ಕಿದೆ ಅಲ್ಲ, ನಾನು ಒಬ್ಬ ಭಾಗ್ಯವಂತನೇ ನಾನು ತಿಳ್ಕೊಂಡು ಈ ಅವಕಾಶ ಮಾಡ್ಕೊಂಡು ಎಲ್ರಿಗೂ ಒಂದ್ಸಿ ನನ್ನ 2 ಮಾತಾಡ್ತೀನಿ. ಜೈ ಶ್ರೀ. ನಮ್ಮ ಶಾಸಕರಿಗೆ ಧನ್ಯವಾದಗಳು. ಹಾಗೆಯೇ ಈಗ ಮಾಹಿತಿ PU ಕಾಲೇಜಲ್ಲಿ ಫಸ್ಟ್ PU ಮಾಡ್ತಾ ಇದ್ದಾರೆ. Everyone, it's truly an honor standing in front of you today here. I would express my heartfelt gratitude to the President of SCDCC Bank, Shri M.N. Rajendra Kumar sir, for recognizing us and honoring with a meaningful honor. I would especially thank the Director of SCDCC Bank, Shri Shashkumar Balut sir and Jairam Rai sir for recognizing us and recognizing me and achievers like me here, young achievers like me present over here. It truly actually motivates us to aim higher and greater so that we can succeed in this sport or any other fields, which actually it actually like motivates us for achieving more and more. It's a proud moment for me that both of my parents work in this bank for past many years. It's not possible because of their constant efforts throughout my journey of the sports. Finally, I would congratulate also my fellow achievers who are present here. Finally, I thank everyone, the directors, the staff managers, and all of the
people present over here for your presence. Thank you for giving me this opportunity, and yeah, thank you one and all. Jai Hind. ನನ್ನ ಹೆಸರು ಬಿಂದು ನವಲೆ. ಇಂದು ನೀವು ನನ್ನ ಸಾಧನೆಯನ್ನು ಗುರುತಿಸಿ ಈ ಬ್ಯಾಂಕ್ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನನಗೆ ಪುರಸ್ಕಾರ ಮಾಡಿದ್ದು ತುಂಬ ಹೆಮ್ಮೆ ವಿಷಯ. ಯಾಕಂದರೆ ನಾವು ಚಿಕ್ಕಮಗಳೂರು ಜಿಲ್ಲೆಯವರು. ನೀವು ಇದನ್ನ ತಿಳಿಸಿದಾಗಲೇ ನಾವು ಖಂಡಿತವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಳಿಸಿ ನಮಗೆ ಕರೆದು ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಅದು ಖಂಡಿತ ದೊಡ್ಡ ವಿಷಯ. ಅದಕ್ಕಾಗಿ ನಾವು ಬಂದಿದ್ದು ಮತ್ತೆ ನಿನ್ನೆ ರಾತ್ರಿ 11 ಗಂಟೆಯಿಂದ ಕೂತಿದ್ದು, ಇಂದು ಬೆಳಿಗ್ಗೆ 11 ಗಂಟೆ ತನಕ ಬಂದು ಇಂದು ನೀವು ನಿಮ್ಮ ಎಲ್ಲ ಗಣ್ಯರ ಮುಂದೆ ಅದು ಇಷ್ಟೊಂದು ದೊಡ್ಡ ಸಾಧಕರ ಮುಂದೆ ಮತ್ತೆ ನಮಗೆ ಸನ್ಮಾನ ಮಾಡಿದ್ದು ಖಂಡಿತ ತುಂಬ ಖುಷಿ ಆಯಿತು. ಹಾಗೆ ನನ್ನ ತಂದೆ ಬಂದುಬಿಟ್ಟು ಒಂದು ಸಣ್ಣ ಅಂಗಡಿ ಮತ್ತು ಕುಷನ್ ವರ್ಕ್ಸ್ ಮಾಡುವವರು ಅಷ್ಟೇ. ಅವರು ಮೊದಲನೇದಾಗಿ ಆಳ್ವಾಸ್ ಕಾಲೇಜಿಗೆ ಸೇರಿಸಿದ ದೊಡ್ಡ ವಿಷಯ. ನಾನು ಅಲ್ಲಿಗೆ ಹೋಗಿ ನನಗೆ ಏನೋ ಒಂದು ಅಂಕ ತೆಗಿಯೋಕ್ಕೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳಿದ್ರೆ ನನ್ನ ತಂದೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಅವರು ಒಂದು 10ನೇ ಕ್ಲಾಸಲ್ಲಿ ಇರುವಾಗ ಅವರಿಗೆ ಓದಲಿಕ್ಕೆ ಎಂಥ ಸಹ ಟೈಮ್ ಇರಲಿಲ್ಲ, ಮತ್ತು ಅವರು ಆಗ್ಲಿಂದಲೇ ದುಡಿತಿದ್ರು. ಯಾಕಂದರೆ ತುಂಬ ಬಡ ಕುಟುಂಬದ ಹಾಗೆ ಹಿಂದೆ ನಮ್ಮದು. ಅಂದರೂ ಅವರು ಅವಾಗ ಏನು ಓದಲಿಕ್ಕೆ ಟೈಮ್ ಇಲ್ಲದೆ 7 ಸಲ 10ನೇ ಕ್ಲಾಸ್ನ ಫೇಲ್ ಆಗಿದ್ರು. ಆ್ಯಂಡ್ ಅವಾಗ ತುಂಬ ಜನ ಆಡ್ಕೋತಿದ್ರು, ನೀನೇ ಹೀಗಿದ್ಯಾ ಮತ್ತು ನಿನ್ನ ಮಗಳನ್ನ ಅಂತ ಎಲ್ಲ ಓದಿಸ್ತೀಯಾ ನೀನು, ಹಾಗೆ ನಮ್ಮ ಕೆಲವೊಬ್ರು ನಮ್ಮ ಊರಿನವರು ಮತ್ತು ಹಾಗೆ ಹೀಗೆಲ್ಲ. ಸೊ ಹಾಗಾಗಿ ನಾನು ಸಣ್ಣ ವಯಸ್ಸಿಂದಲೂ ಕೂಡ ಅಪ್ಪ ನಂಗೆ ಇದನ್ನೆಲ್ಲ ಹೇಳ್ತಾ ಇದ್ರು, ನೀನು ನೋಡು ನನಗೆಲ್ಲ ಹಿಂಗೆ ಹೇಳ್ತಾರೆ. ಮತ್ತೆ PUC ಯಲ್ಲೂ ಕೂಡ ಒಮ್ಮೆ ಫೇಲ್ ಆಗಿದ್ರೆ ಅನಿಸುತ್ತೆ, ಮತ್ತೆ ಡಿಗ್ರಿ ಮಾಡಿದ್ದು. ಆಮೇಲೆ ಹೀಗೆಲ್ಲ ಹೇಳ್ತಾರೆ ನೋಡಿ ಅಂತ ಮಾಡ್ತೀಯಾ ಅಂತ. ಮತ್ತೆ ನಾನು ಆಳ್ವಾಸ್ ಕಾಲೇಜಿಗೆ ಸೇರ್ಬೇಕನ್ನೋದು ನನ್ನ ಸಣ್ಣ ವಯಸ್ಸಿನ ಕನಸಾಗಿತ್ತು. ಹಾಗೆ ಇಷ್ಟು ವರ್ಷದ ಪರವಾಗಿಲ್ಲ ಅಂತ ಸೇರಿಸಿ ಹಾಗೆ ನಾನು ಇಂದು ಏನೋ ನಮ್ಮ ಅಪ್ಪ ಅವರು ಏನು ಆಗಿಲ್ವೋ ಅದನ್ನ ನಾನು ಮಾಡಬೇಕು ಅಂತ ಈ ಮಾತನಾಡಿದ್ದು. ಅದನ್ನು ನೀವೆಲ್ಲ ಗುರುತಿಸಿ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದು ತುಂಬ ಖುಷಿ. ಅಪ್ಪಂದು ನಮ್ಮ ಊರಲ್ಲಿ ಒಂದು ಅಂಗಡಿ ಕುಷನ್ ವರ್ಕ್ಸ್ ನವಲೆ ಬ್ರದರ್ಸ್ ಅಂತ, ಇವತ್ತಿಗೂ ತುಂಬ ಊರಿನ ಸುತ್ತಮುತ್ತ ಎಲ್ಲ ಒಳ್ಳೆ ಹೆಸರು ಮಾಡಿರೋ ಅಂಗಡಿ. ಎಲ್ಲ ಜನನು ಅಲ್ಲಿಗೆ ಬರ್ತಾರೆ. ಇವತ್ತು ಅದೊಂದು ಅಪ್ಪ ಹಂಗೆ ಖುಷಿ. ಸೊ ಫ್ಯಾಮಿಲಿ ಎಲ್ಲ ಪ್ರೌಡ್ ಫೀಲ್. ನಿಮಗೆಲ್ಲರಿಗೂ ಧನ್ಯವಾದಗಳು. Afternoon to all gathered here. ನಾನು ಕಲಿತದ್ದು LCR ಇಂಡಿಯನ್ ಸ್ಕೂಲ್ ಕಕ್ಕಪದವಲ್ಲಿ. ನನಗೆ ನನ್ನ ಶಾಲೆ ಹೆಸರನ್ನು ಇಲ್ಲಿ ಹೇಳಬೇಕಂತ ತುಂಬ ಆಸೆ. ಬಿಕಾಸ್ ನಮ್ಮ ಸ್ಕೂಲ್ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆ. ರೋಹಿನಾಥ್ ಸರ್ ಬಿಲ್ಡ್ ಮಾಡಿದಂತಹ ಶಾಲೆಯಲ್ಲಿ ನಾನು ರ್ಯಾಂಕ್ ತೆಗೆದದ್ದು ನನಗೆ ಅದು ನನ್ನ ಹೆಮ್ಮೆ ನನಗೆ. ಮತ್ತೆ ಆ ಶಾಲೆಯ ಹೆಸರನ್ನು ನನಗೆ ಇಲ್ಲಿ ಹೇಳಬೇಕಂತ ತುಂಬಾನೇ ಆಸೆ ಇತ್ತು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸ್ಕೂಲ್. ಮತ್ತೆ ದೇವಿ ಸರ್, ನಾನು ಅವರನ್ನು ಕಮಲದಲ್ಲಿ ನೋಡ್ತಿದ್ದದ್ದು. ಆಕ್ಚುಲಿ ನಾನು ಮತ್ತೆ ನನ್ನ ಅಜ್ಜ, ನಮಗೆ ಅಂದ್ರೆ ತುಂಬಾ ಇಷ್ಟ ಕಮಲ ಅಂದ್ರೆ. ಸೊ ಅವರನ್ನು ನಾನು ಕಮಲದಲ್ಲಿ ನೋಡಿದ್ದು. ಬಟ್ ಅವರು ಇಲ್ಲಿ ಇವತ್ತು ಪ್ರೆಸೆಂಟ್ ಇಲ್ಲ. ಅವರ ಪ್ರೆಸೆನ್ಸ್ ಅಲ್ಲಿ ನಾನು ಇವತ್ತು ಒಂದು ಸನ್ಮಾನ ಮಾಡಿದ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಎಲ್ಲ ಅಚೀವರ್ಸ್ ಅನ್ನು ಇಲ್ಲಿ ಗುರುತಿಸಿದ್ದು ಖುಷಿ ಆಯ್ತು. ಹಾಗೆ ಇದು ನಮಗೆ ಇನ್ನಷ್ಟು ಮೋಟಿವೇಟ್ ಮಾಡುತ್ತೆ, ಮತ್ತೆ ಕೂಡ ಸಾಧನೆ ಮಾಡಬೇಕು, ಹೀಗೆ ಇಲ್ಲಿ ಬಂದು ನಾವು ಹಾನರಿಂಗ್ ಸೆರೆಮನಿಯಲ್ಲಿ ಇರಬೇಕು ಅಂತ ಮೋಟಿವೇಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ಎಲ್ರಿಗೂ ಥ್ಯಾಂಕ್ ಯು ನನ್ನನ್ನು ಗುರುತಿಸಿ ಫೆಲಿಸಿಟೇಟ್ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ರು ಅವರದ್ದು ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಪೇರೆಂಟ್ಸ್ ಅಂತ. ಇಟ್ ರಿಲೇಟ್ಸ್ ಟು ಮೀ ಆಲ್ಸೋ. ಬಿಕಾಸ್ ನನ್ನ ಪೇರೆಂಟ್ಸು ಕೂಡ ಅದೇ ಥರ ತುಂಬ ಕಷ್ಟಪಟ್ಟು 100 ರೂಪೀಸ್ 25 ರೂಪೀಸಿಗೂ ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಂದು ಡ್ಯಾನ್ಸ್ ಭರತನಾಟ್ಯಮಲ್ಲಿ ನನ್ನ ಮಗಳು ಏನಾದರೂ ಒಂದು ಮಾಡಬೇಕು ಅಂತ, ಆ್ಯಂಡ್ ಇವನ್ ಲಿಟಲ್ ರಾಕ್ ಅಂತಹ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಿಗೆ ಸೇರಿಸಿ ಅಲ್ಲಿ ನನ್ನ ಪೇರೆಂಟ್ಸ್ ಅಲ್ಲೇ ವರ್ಕ್ ಮಾಡೋದು. ಅಪ್ಪ ಡ್ರೈವರ್ ಆ್ಯಂಡ್ ಅಮ್ಮ ಅಲ್ಲೇ ಹಾಸ್ಟೆಲಲ್ಲಿ ವರ್ಕ್ ಮಾಡೋದು. ಇಷ್ಟೆಲ್ಲ ಇದ್ದು ಕೂಡ ಒಂದು ಸಾಧನೆ ಮಾಡಿದ್ದೇನೆ ಅಂದರೆ ಅದೆಲ್ಲ ಕ್ರೆಡಿಟ್ಸ್ ನನ್ನ ಪೇರೆಂಟ್ಸಿಗೆ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡಿಗೆ ಹೋಗ್ತದೆ. ಇಷ್ಟು ಸಪೋರ್ಟ್ ಇಲ್ಲೇ, ಪೇರೆಂಟ್ಸ್ ಸಪೋರ್ಟ್ ಇಲ್ಲೇ ಏನೂ ಆಗೋದಿಲ್ಲ. ಇಲ್ಲೆಲ್ಲ ಕೂತಿದ್ದೀರಿ ಪೇರೆಂಟ್ಸ್, ಖಂಡಿತ ಗೊತ್ತಿದೆ ಎಲ್ಲರೂ ತುಂಬ ಕಷ್ಟಪಡ್ತಾ ಇರ್ತೀರಿ ಮಕ್ಕಳಿಗೋಸ್ಕರನೇ. ನನಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರಲಿಲ್ಲ, ಯಾಕೆ ನನ್ನ ಅಮ್ಮ ನಂಗೆ ಅಷ್ಟು ಫೋರ್ಸ್ ಮಾಡ್ತಾರೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗು, ದುಡ್ಡು ಕೊಟ್ಟಿದೆ, ಹೋಗು 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 ಅಂತ. ಬಟ್ ಆ 1 ರೂಪೀಸಿಗೂ ಪಟ್ಟ ಕಷ್ಟ ನಮಗೆ ಅರ್ಥ ಆಗ್ತಾ ಇರಲಿಲ್ಲ.
ಚಿಕ್ಕವಳಿರುವಾಗ. ಯಾವಾಗ ಅರ್ಥ ಆಯಿತು, ನಾನು ಆವಾಗ ಡಿಸೈಡ್ ಮಾಡಿದೆ ಇದರಿಂದನೇ ನಾನು ಏನಾದರೂ ಒಂದು ಸಾಧನೆ ಮಾಡಿ ನನ್ನ ಪೇರೆಂಟ್ಸನ್ನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ. ಮಾಡಿದ್ದೇನೆ 216 hours. ಬ್ಲೆಸ್ಸಿಂಗ್ಸ್, ನಮ್ಮ ದೇವರದ್ದು ಬ್ಲೆಸ್ಸಿಂಗ್ಸ್, ನನ್ನ ಪೇರೆಂಟ್ಸಿದ್ದು ಬ್ಲೆಸ್ಸಿಂಗ್ಸ್, ಅವರದ್ದು ಹಾರ್ಡ್ ವರ್ಕ್, ನನ್ನ ಹಾರ್ಡ್ ವರ್ಕ್, ಅವ್ರ ಹಾರ್ಡ್ ವರ್ಕ್ ಮುಂದೆ ಏನೂ ಇಲ್ಲ ಆ್ಯಕ್ಚುಲಿ. ಅವರು ನಾನು ಹುಟ್ಟಿದಾಗಿನಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಟೈಮ್ ಇದ್ದಾಗ ಸ್ಯಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸಸ್ಸಿಗೆ ಹೋಗ್ತಿದ್ದೆ, ಎಲ್ಲಿಯೂ ತಿರ್ಗ್ಲಿಕ್ಕೆ ಹೋಗೋದಿಲ್ಲ. ಈಗ ಇವರೆಲ್ಲ ಮಾರ್ಕ್ಸ್ ತೆಗೆದಿದ್ದಾರೆ, ಅದೇ ರೀತಿ ಅವರು ಎಷ್ಟೋ ಸತಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಫ್ರೆಂಡ್ಸ್ ಹೊರಗಡೆ ಕರೀತಾರೆ, ಇಲ್ಲ ನಂಗೆ ಓದ್ಲಿಕ್ಕೆ ಉಂಟು ಅಂತ ಓದಿರ್ತಾರೆ ಖಂಡಿತ. ಅದೇ ರೀತಿ ನಾನು ಕೂಡ ಎಲ್ಲಾದರೂ ಫ್ರೆಂಡ್ಸ್ ಕರೆದ್ರೆ, ಇಲ್ಲ ನಂಗೆ ಡ್ಯಾನ್ಸ್ ಕ್ಲಾಸ್ ಉಂಟು, ಸಂಗೀತ ಕ್ಲಾಸ್ ಉಂಟು, ವೀಣೆ ಕ್ಲಾಸ್ ಉಂಟು, ಯಕ್ಷಗಾನ ಕ್ಲಾಸ್ ಉಂಟು ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೇನೆ. ಸೊ ಅದರಿಂದ ನಾನು ಇಲ್ಲಿ ನಿಂತಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಇಲ್ಲಿ ಮಾರ್ಕ್ಸ್ ತೆಗೆದವರು ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಆ್ಯಂಡ್ ನನ್ನ ಸಾಧನೆಯನ್ನು ಗುರುತಿಸಿದ್ದಕ್ಕೆ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ಮೀನ್ಸ್ ಅ ಲಾಟ್ ನನಗೆ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು. ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಿದಂಥ ನನ್ನ ಆತ್ಮೀಯ ಹಾಗೂ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿಯವರೇ, ಇವತ್ತು ನಮ್ಮಿಂದ ಪುರಸ್ಕಾರಗೊಂಡಂಥ ನೃತ್ಯ ವಿದುಷಿ ದೀಕ್ಷರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ನಿರ್ದೇಶಕರೇ ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿ ವೇತನವನ್ನು ಪಡೆಯಲಿಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ, ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿಗಳೇ, ಅವರ ಪೋಷಕರೇ, ನಾವು 17 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ 7 ವರ್ಷದಿಂದ ನಮ್ಮ ಪಿತ್ರೋಡಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕಾರಣವಾಗಿ ಬರ್ತಾ ಇದ್ದಾರೆ. ಅಂದರೆ ಇವರು ಪಡುವ ಕಷ್ಟ ಪರಿಶ್ರಮವನ್ನು ಎಲ್ಲರಿಗೂ ತಿಳಿಸಬೇಕು, ಎಲ್ಲರೂ ಇದೇ ರೀತಿಯಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಇದನ್ನು ಅವರನ್ನು ಕರೆಸ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಪುರಸ್ಕಾರಗೊಂಡಂಥವರು ಇನ್ನೂ ಉನ್ನತ ಹುದ್ದೆಗೆ ಹೋಗುವಂಥ ವ್ಯವಸ್ಥೆ ಅವರಲ್ಲಿ ಆ ಭಗವಂತನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನೀವು ನಮಗೇನು ಇಷ್ಟು ವರ್ಷದಿಂದ ಮಾಡಿದರೆ ನನಗೇನು ನೀವು ಮಾಡಬೇಕಾಗಿಲ್ಲ. ಆದರೆ ನೀವು ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿದ ನಂತರ ಇನ್ನು ಇಬ್ಬರಿಗೆ ನೀವು ಇದೇ ರೀತಿ ವಿದ್ಯೆ ಕಲಿಯುವವರಿಗೆ ಸಹಾಯ ಮಾಡಿದರೆ ಅದು ದೊಡ್ಡ ಸಹಾಯ ಆಗ್ತದೆ ಅಂತ ನಾನು ಹೇಳ್ತೀನಿ. ಯಾಕೆ ನಮ್ಮ ನವೋದಯದಲ್ಲಿ ಇವತ್ತು ಕೆಲವರಿಗೆ ಮಕ್ಕಳಿಗೆ ಪುರಸ್ಕಾರ ಬಂತು. ನಾನು ನಮ್ಮ ಮಿತ್ರರಲ್ಲಿ ಹೇಳಿದೆ, ಭಾಳ ಕಷ್ಟದಲ್ಲಿ ಈ ಸ್ವಸಹಾಯ ಗುಂಪಿನಲ್ಲಿ ಇರುವವರು ಅವರಿಗೆ ಯಾರೂ ಸಾಲ ಕೊಡ್ತಿರಲಿಲ್ಲ. ಅಂಥದ್ರಲ್ಲಿ ಅವರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಲಾಢ್ಯರಾಗಿ ಅವರ ಮಕ್ಕಳು ಕೂಡ ಒಂದು ಡಿಗ್ರಿ ಆದರೂ ಕನಿಷ್ಠ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಾನೇನು ಹೆಚ್ಚು ಸ್ವಲ್ಪ ಮಾತಾಡುವ ಮೆಡಿಸಿನ್ ಪ್ರಾಬ್ಲಮ್ ಆಗಿದ್ದೀನಿ, ಮಾತಾಡಲಿಕ್ಕೆ ಆಗುವುದಿಲ್ಲ. ನಿಮಗೆಲ್ಲರಿಗೂ ಶುಭ ಕೊಡ್ತೀನಿ. ಇಷ್ಟೇ.